ಕುತೂಹಲದಿಂದ ಕೇಳ್ತಾ ಇದ್ದೀನಿ ಸರ್. ಅರಮನೆಯವರಿಗೆ ಒಂದು ದಸರಾನ ನಡೆಸೋದಕ್ಕೆ ಒಟ್ಟು ಎಷ್ಟು ಖರ್ಚಾಗುತ್ತೆ ಸರ್? ಆ ಥರ ನಾವು ನೋಡೋದಿಲ್ಲ. ಇಟ್ ಈಸ್ ಪದೇ ಪದೇ ನಾವು ವರ್ಷ ಮಾಡ್ತೀವಿ. ಅದು ಎನಿವೇ ಇಟ್ಸ್ ಅ ಪ್ರೈವೇಟ್ ಮ್ಯಾಟರ್, ಪ್ರೈವೇಟ್ ಸೆಲೆಬ್ರೇಷನ್. ಓಕೆ. ಸೊ ಅದೇನು ಹಂಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ನಾವು ನಮ್ಮ ಏನೇನು ಪದ್ಧತಿಗಳಿದೆ, ಏನೇನು ವಿಧಿವಿಧಾನಗಳಿದೆ, ಧಾರ್ಮಿಕ ಆಚರಣೆ ಏನಿದೆ ಒಳಗಡೆ, ಯಾವುದೇ ಒಂದು ಮಿಸ್ ಆಗದೇ ಮಾಡ್ತೀವಿ. ಸಾರ್ವಜನಿಕ ದಸರಾ, ಸಾರ್ವಜನಿಕ ಏನು ಪ್ರದರ್ಶನ ಆಗ್ತಾ ಇತ್ತು ಅದು ಸರ್ಕಾರ ಮಾಡ್ಕೋತಾರೆ. ಓಕೆ. ಆ ಆಚರಣೆಯ ಬಗ್ಗೆನೇ ಕೇಳ್ತೀನಿ. ಖಾಸಗಿ ದರ್ಬಾರ್, ರಾಜರ ಪೋಷಾಕಿನಲ್ಲಿ ನೀವು ಜನರಿಗೆ ಕಾಣಿಸಿಕೊಳ್ಳುವಂಥ ಸಮಯ ಅದು. ಆ ಖಾಸಗಿ ದರ್ಬಾರ್ನಲ್ಲಿ ಏನು ನಡೆಯುತ್ತೆ ಸರ್, ಏನಾಗತ್ತೆ ಅಂತ ಹೇಳಿ? ಅದು ಒಂದು ಭಾಗ, ನಿತ್ಯ ನಡೆಯೋ ಎಲ್ಲ ವಿಧಿಗಳಲ್ಲಿ ಅದು ಒಂದು ಭಾಗ. ಬೆಳಗ್ಗೆ ಸಾಯಂಕಾಲ ಎಲ್ಲ ಹೆಚ್ಚಿನ ಟೈಮು ಆ್ಯಕ್ಚುಲಿ ನಾವು ಪಂಚೆ ಹಾಕ್ಕೊಂಡೆ ಎಲ್ಲ ಮಾಡೋದು. ಓಕೆ. ಪಂಚೆ ಮುಕ್ತ ಹಾಕ್ಕೊಂಡು ಬೆಳಗ್ಗೆ ಪೂಜೆ ಆಗೋದು ಸುಮಾರು 4 ಗಂಟೆ. ಮಾಮೂಲಿ ಷೋಡಶೋಪಚಾರ ಪೂಜಾನೇ, ಆದರೆ ಒಂದು ಸ್ವಲ್ಪ ವಿಸ್ತೃತವಾಗಿರುತ್ತೆ. ಯಾಕಂದರೆ ಅಭಿಷೇಕಗಳು ಹೆಚ್ಚಾಗಿರುತ್ತೆ. ಅಷ್ಟೋತ್ತರ ಬದಲು ನಾವು ಸಹಸ್ರನಾಮ ಆಗುತ್ತೆ ಇತ್ಯಾದಿ ಎಲ್ಲ. ಸೊ ಸಹಜವಾಗಿ ಅದು ಭಾಳ ಲಾಂಗ್ ಆಗಿರುತ್ತೆ. ಸಾಯಂಕಾಲನೂ ಕೂಡ ಅದೇ ರೀತಿ ಇನ್ನೊಂದು ಸತಿ ನಾವು ಪೂಜೆ ಎಲ್ಲ ಮಾಡ್ತೀವಿ. ನಂತರ ದರ್ಬಾರ್ಗೆ ಬರ್ತೀವಿ. ದರ್ಬಾರದಲ್ಲಿ ಸಹಜವಾಗಿ ರೆಡಿ ಆಗೋದೇ ಒಂದು 10-15 ನಿಮಿಷ ಆಗುತ್ತೆ. ಒಂದು ನಿತ್ಯ 2 ನಿಮಿಷ ಮಾಡೋದು 15 ನಿಮಿಷ ಆಗುತ್ತೆ. ಯಾಕೆಂದರೆ ಅದೆಲ್ಲ ಹಾಕೋಬೇಕು. ಹಾಕೊಂಡ ನಂತರ ನಮ್ಮದೇ ಒಂದು ದರ್ಬಾರ್ಗೆ ಹೋಗೋದು, ಸಿಂಹಾಸನಕ್ಕೆ ಪೂಜೆ ಮಾಡಿ ಸಿಂಹಾಸನ ರೋಹಣ ಆಗುತ್ತೆ. ನಂತರ ಕೆಲವು ಮರ್ಯಾದೆಗಳೆಲ್ಲ ಉಂಟು. ಅದಾದ ನಂತರ ನಮ್ಮದೇ ಮೊದಲನೇ ದಿನ ಎಲ್ಲ ಪ್ರಸಾದಗಳು ಬರುತ್ತೆ, ಎಲ್ಲ ಮಠಗಳಿಂದ, ದೇವಸ್ಥಾನಗಳಿಂದ ಇತ್ಯಾದಿ ಎಲ್ಲ. ನಿತ್ಯ ಒಂದಷ್ಟು ಪ್ರಕ್ರಿಯೆಗಳಿದ್ದಾವೆ. ಆ ಪ್ರಕ್ರಿಯೆ ಮುಗ್ದಿದ ತಕ್ಷಣ ಇನ್ನು ಕೆಲವು 1-2-3 ಮರ್ಯಾದೆಗಳು ಇರ್ಬೋದು. ನಂತರ ನಾವು ಸಿಂಹಾಸನ ಎಳಿತೀವಿ. ನಿತ್ಯ ನವಮಿ ದಿನ ಸಿಂಹಾಸನ ವಿಸರ್ಜನೆ ಆಗುತ್ತೆ. ಸೊ ಅದು ನಂತರ ಅದೇ ಬರೀ ದಶಮಿ ಇರೋದು ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.